ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರಾಮನವಮಿ ಹಬ್ಬದ ವಿಶೇಷವಾಗಿ 2 ಬಗೆಯ ಕೋಸಂಬರಿ, ಸುಲಭವಾಗಿ ತಯಾರಾಗುವಂಥ ನಿಂಬೆಹಣ್ಣಿನ ಪಾನಕ, ಹಾಗೆಯೇ ಮಸಾಲೆ ಮಜ್ಜಿಗೆ ಹೇಗೆ ತಯಾರಿಸೋದು ಅಂತ ನೋಡೋಣ. ಈ ರೆಸಿಪಿಗಳೆಲ್ಲ ತುಂಬ ಸಿಂಪಲ್ಲು. ಕೇವಲ 10 ರಿಂದ 15 ನಿಮಿಷದಲ್ಲಿ ಇದಿಷ್ಟು ಬಗೆಯ ಕೋಸಂಬರಿ ಹಾಗೆ ಪಾನಕ ಮಜ್ಜಿಗೆ ಇದಿಷ್ಟನ್ನು ತಯಾರಿಸ್ಕೊಂಡ್ಬಿಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಮೊದಲು ನಿಂಬೆಹಣ್ಣಿನ ಪಾನಕ ಹೇಗೆ ತಯಾರಿಸೋದು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು ಇಲ್ಲಿ ಪುಡಿ ಮಾಡಿರುವಂಥ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 4 ದೊಡ್ಡ ಚಮಚಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಸುಮಾರಾಗಿ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವೆಷ್ಟು ಪಾನಕ ತಯಾರಿಸ್ತೀರೋ ಅದ್ರ ಪ್ರಕಾರವಾಗಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳಿ. 2 ನಿಂಬೆಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಚಿಕ್ಕ ಚಮಚಷ್ಟು ಏಲಕ್ಕಿ ಪುಡಿ, ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ತುಂಬ ಹಾಕೋ ಅಗತ್ಯ ಇಲ್ಲ, ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳುವಾಗ ಬೀಜ ಬರ್ತಾ ಇರೋ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಬೀಜನ ತೆಗೆದುಹಾಕಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಸೇರ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಬೇಕಾದ್ರೂ ಹಾಕ್ಕೋಬೋದು. ಇನ್ನು ನೀವು ಇದಕ್ಕೆ ಬೇಕಾದರೆ ಪಚ್ಚಕರ್ಪೂರ ಹಾಕ್ಕೋಬೋದು, ಮೆಣಸಿನ ಪುಡಿ ಹಾಕ್ಕೋಬೋದು. ಇಲ್ಲ ಏನು ಬೇಡ ಇಷ್ಟೇ ತಯಾರಿಸ್ತೀನಿ ಅಂದರೆ ಈ ರೀತಿ ತಯಾರಿಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. 2 ನಿಮಿಷದಲ್ಲಿ ತಯಾರು ಆಗೋಗುತ್ತೆ. ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ಬೇಗ ಕರ್ಗೋಗುತ್ತೆ, ಬೇಗ ಮಿಕ್ಸ್ ಆಗುತ್ತೆ. ನೋಡಿ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ, ಸಕ್ಕರೆ ಪುಡಿ ಚೆನ್ನಾಗಿ ಕರಗಿದೆ, ನಿಂಬೆಹಣ್ಣಿನ ಪಾನಕ ತಯಾರಾಗಿದೆ. ಈಗ ಸೌತೆಕಾಯಿ ಕೋಸಂಬರಿ ಹೇಗೆ ತಯಾರಿಸೋದು ಅಂತ ನೋಡೋಣ. ಒಂದು ಬೌಲ್ಗೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿರುವಂಥ 2 ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿನ ಹಾಕ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ಪು ಫ್ರೆಶ್ ಆಗಿ ತುರ್ತಿರುವಂಥ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಮೊದಲೇ ಸೇರಿಸ್ಕೊಂಡ್ರೆ ತುಂಬ ರಸ ಬಿಟ್ಕೊಳ್ಳುತ್ತೆ, ಅದರಿಂದಾಗಿ ಆಲ್ಮೋಸ್ಟ್ ಕೊನೆಯಲ್ಲಿ ಉಪ್ಪು ಸೇರಿಸ್ಕೊಳ್ಳಿ. ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಚಮಚ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ತಯಾರಿಸಿದ್ದನ್ನು ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ನಾನು ಎಣ್ಣೆ, ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆ ಹಾಕ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೆಸಿಪಿಗಳಿಗೆಲ್ಲ ಏನು ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಅಂತ ಏನೂ ಇಲ್ಲ, ಒಂದು ಅಂದಾಜಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೋಬೋದು. ನಾನಿಲ್ಲಿ 2 ಸೌತೆಕಾಯಿಗೆ ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು, ಪರ್ಫೆಕ್ಟ್ ಆಗಿತ್ತು. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನೋಡಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದಿಷ್ಟೇ ತಯಾರಿಸ್ಕೊಳ್ಳೋದು ತುಂಬ ಪ್ಲೇನ್ ಅನಿಸುತ್ತೆ ಅನ್ನೋಂಗಿದ್ರೆ ಸ್ವಲ್ಪ ಹೆಸರುಬೇಳೆ ಮತ್ತು ಕಡಲೆಬೇಳೆನ 1 ಗಂಟೆ ನೆನೆಸಿ ಚೆನ್ನಾಗಿ ಶೋಧಿಸಿ ಅದನ್ನು ಸಹ ಸೇರಿಸ್ಕೊಂಡು ತಯಾರಿಸ್ಕೋಬೋದು. ಈ ರೀತಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಅಥವಾ ಅದು 2ರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಇಷ್ಟದ ಪ್ರಕಾರವಾಗಿ ಸೇರಿಸ್ಕೊಂಡ್ರೆ ನೋಡಿ ಈ ರೀತಿ ಸೌತೆಕಾಯಿ ಕೋಸಂಬರಿನೂ ತಯಾರಾಗಿರುತ್ತೆ. ಈಗ ಕ್ಯಾರೆಟ್ ಕೋಸಂಬರಿ ಹೇಗೆ ತಯಾರಿಸೋದು ಅಂತ ನೋಡೋಣ. ನಾನಿಲ್ಲಿ 3 ಕ್ಯಾರೆಟನ್ನ ಸಿಪ್ಪೆ ತೆಗೆದು ಮೀಡಿಯಂ ಸೈಜಲ್ಲಿ ತುರಿದಿಟ್ಕೊಂಡಿದ್ದೆ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೂ ಅಷ್ಟೇ ಅರ್ಧ ಕಪ್ಪು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ, ಹಾಗೆಯೇ ಒಗ್ಗರಣೆ ಇದಿಷ್ಟನ್ನು ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಇದಕ್ಕೂ ಅಷ್ಟೇ 2 ಚಿಕ್ಕ ಚಮಚ ಎಣ್ಣೆ, 1 ಚಿಕ್ಕ ಚಮಚ ಸಾಸಿವೆ, 2 ಅಥವಾ 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಒಗ್ಗರಣೆ ತಯಾರಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕ್ಯಾರೆಟ್ ಕೋಸಂಬರಿ ತಯಾರಿಸೋದು ಪ್ಲೇನ್ ಅನಿಸುತ್ತೆ ಅಂದರೆ ಇದಕ್ಕೂ ಸಹ ಕಡಲೆಬೇಳೆ ಅಥವಾ ಹೆಸರುಬೇಳೆ ಅಥವಾ ಅದು 2 ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಪೂರ್ತಿಯಾಗಿ ನೀರು ಹೋಗೋ ರೀತಿ ಶೋಧಿಸ್ಕೊಂಡು ಸೇರಿಸಿ ಕಲಿಸ್ಕೊಂಡ್ರೆ ಕ್ಯಾರೆಟ್ ಕೋಸಂಬರಿನೂ ತಯಾರಾಗಿರುತ್ತೆ. ಇಷ್ಟ ಆಗೋಂಗಿದ್ರೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಸಹ ಸೇರಿಸ್ಕೋಬೋದು. ಈಗ ಮಸಾಲೆ ಮಜ್ಜಿಗೆ ಹೇಗೆ ತಯಾರಿಸೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 10 ರಿಂದ 15 ಪುದೀನ ಎಲೆ, 10 ರಿಂದ 15 ಕರಿಬೇವು, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಕಲರ್ ಬರುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪುದೇನೆ ಘಮ ಬರುತ್ತೆ, ಬೇರೆ ಇನ್ಯಾವುದ್ರದ್ದು ಘಮ ಇರಲ್ಲ. ಹಾಗೆಯೇ ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, 2 ಚಿಕ್ಕ ಚೂರು ಹಸಿ ಶುಂಠಿ, ಅರ್ಧ ಚಿಕ್ಕ ಚಮಚ ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ, 1 ದೊಡ್ಡ ಚಿಟಿಕೆ ಪುಡಿ ಇಂಗು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಗ್ರೈಂಡ್ ಮಾಡೋದು ಬೇಡ, ಪಲ್ಸ್ ಮೋಡಲ್ಲಿ ಕೆಲವು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1.5 ಕಪ್ಪು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ತುಂಬ ಹುಳಿ ಇರೋವಂಥ ಮೊಸರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಫ್ರೆಶ್ ಮೊಸರೇ ಹಾಕ್ಕೊಳ್ಳಿ, ಮಜ್ಜಿಗೆ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ 1 ಕಪ್ಪು ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡು ಅರ್ಧ ಕಪ್ಪು ನೀರನ್ನು ಉಳಿಸ್ಕೊಂಡಿದ್ದೀನಿ. ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇನ್ನು ಅರ್ಧ ಕಪ್ ಏನು ಉಳಿಸ್ಕೊಂಡಿದ್ದೆ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮಾಡೋಲ್ಲಿ ಒಂದ್ಸಲ ತಿರುಗಿಸಿ ಸೇರಿಸ್ಕೊಂಡಿದ್ದೀನಿ. ರುಬ್ಬಿರೋಂಥ ಮಜ್ಜಿಗೆನ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡ್ರೆ ರುಚಿಯಾಗಿರೋಂಥ ಮಸಾಲೆ ಮಜ್ಜಿಗೆ ತಯಾರಾಗಿರುತ್ತೆ.
ಬೇಕಾದರೆ ಒಂದು ಸ್ವಲ್ಪ ರುಚಿ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರೇನಾರು ಇಡಿಸುತ್ತೆ, ಉಪ್ಪು ಇಡಿಸುತ್ತೆ ಅಂದರೆ ಸೇರಿಸಿ ಹದ ಮಾಡ್ಕೋಬೋದು. ಹಾಗೆಯೇ ಕೋಸಂಬರಿಗಳಿಗೂ ಅಷ್ಟೇ ಸ್ವಲ್ಪ ರುಚಿ ನೋಡ್ಬಿಟ್ಟು ಉಪ್ಪೇನಾದರೂ ಬೇಕಾದರೆ ಸೇರಿಸಿ ಹದ ಮಾಡ್ಕೋಬೋದು. ಸಾಮಾನ್ಯವಾಗಿ ನಾವು ಹಬ್ಬಗಳಿಗೆ ಅಂತ ಮಾಡಿದಾಗ ಮಧ್ಯ ಒಂದ್ಸಲ ರುಚಿ ನೋಡೋದು ಎಲ್ಲ ಮಾಡಿ ಎಂಜಿಲ್ ಮಾಡೋಕ್ಕೆ ಹೋಗಲ್ಲ. ದೇವರಿಗೆ ನೈವೇದ್ಯ ಅಂತ ಮಾಡಿ ಆಮೇಲಿಂದ ರುಚಿ ನೋಡ್ತೀವಿ. ಬೇರೆಯವರಿಗೆ ಸರ್ವ್ ಮಾಡುವಾಗ ರುಚಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿದ್ರಲ್ಲ ನಿಂಬೆಹಣ್ಣು ಪಾನಕ, ಮಜ್ಜಿಗೆ, ಕೋಸಂಬರಿಗಳು ಹೇಗೆ ತಯಾರಿಸೋದು ಎಷ್ಟು ಸುಲಭ ಅಂತ. ಎಲ್ಲವನ್ನೂ ತುಂಬ ಈಸಿ ರೆಸಿಪಿ, ರುಚಿಯಾಗೂ ಇರುತ್ತೆ. ಈ ಬೇಸಿಗೆಗೆ ತುಂಬ ಹಿತವಾಗಿ ಅನಿಸುತ್ತೆ. ದೇಹಕ್ಕೂ ತಂಪು, ಹೊಟ್ಟೆಗೂ ಹಿತವಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಾನು ಈಗಾಗಲೇ ಮಾವಿನ ಹಣ್ಣಿನ ಜ್ಯೂಸು, ಆಂಪನ್ನ ಇದೆಲ್ಲವನ್ನು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ರೆಸಿಪಿಗಳನ್ನು ನಾನು ವಿಡಿಯೋ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಇಷ್ಟ ಆದರೆ ನೋಡ್ಬೋದು. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.